ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಿಮ್ಮ ಆಶೀರ್ವಾದದಿಂದ ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಹಾಸನಾಂಬ ದೇವಿ ದರ್ಶನ. ನಾವು ಕೂಡ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಹೋಗೋಕ್ಕಾಗಿರಲಿಲ್ಲ. ನನ್ನ ಫ್ರೆಂಡ್ ಕಾಲ್ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಬರ್ತೀಯಾ ಅಂತ ಹೇಳಿದ್ರು. ಬಟ್ ನನ್ನ ಹಸ್ಬೆಂಡು ಕಾರಣಾಂತರಗಳಿಂದ ಬರೋಕ್ಕಾಗಲಿಲ್ಲ. ಸರಿ ಅಂತ ಹೇಳಿ ನಾನು ಮಕ್ಕಳು ಮಾತ್ರ ಹೊರಟ್ವಿ. ನಾವು ಹೋಗಿದ್ದು 300 ರೂಪೀಸ್ ಕ್ಯೂನಲ್ಲಿ. ನಾವು ಹೋದಾಗಂತೂ ಸ್ವಲ್ಪನೂ ಕೂಡ ರಶ್ ಇರಲಿಲ್ಲ. ಹಾಗಾಗಿ ಆರಾಮಾಗಿ ಪುಟಾಣಿನ ಕರ್ಕೊಂಡು, ಪುಟಾಣಿ, ಗೊಂಬೆ, ನಾನು, ನನ್ನ ಫ್ರೆಂಡ್ ಶಶಿ, ಅವ್ರ ಹಸ್ಬೆಂಡ್ ಮತ್ತು ಅವ್ರ ಫ್ರೆಂಡ್ ಮಗಳು ದರ್ಶನಕ್ಕೆ ಹೋದ್ವಿ. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ದೇವಿನ ಕಣ್ತುಂಬ ನೋಡೋದು ಅಂತಂದರೆ ಯಾರಿಗೆ ತಾನೇ ಖುಷಿ ಇರಲ್ಲ ಹೇಳಿ. ನಾವಂತೂ ತುಂಬ ಚೆನ್ನಾಗಿ ದರ್ಶನ ಮಾಡ್ಕೊಂಡ್ವಿ. ಅಲ್ಲಿಂದ ಒಂದು ಸಿದ್ದೇಶ್ವರ ಸ್ವಾಮಿ ದರ್ಶನ ಮಾಡಿಕೊಂಡು ಆಚೆ ಬಂದ್ವಿ. ಆಚೆ ಬಂದು ಮಕ್ಕಳಿಗೆ ಇನ್ನೇನು ಆಟ ಸಾಮಾನು ಅಂದರೆ ತುಂಬ ಖುಷಿ ಇಲ್ವಾ, ಅದನ್ನು ತೋರಿಸ್ಕೊಂಡು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಸ್ನ್ಯಾಕ್ಸ್ ತಿಂದ್ಕೊಂಡು ಫೋಟೋ ಸೆಷನ್ ಮಾಡಿಕೊಂಡು ಬಂದ್ವಿ. ಇದೊಂದು ವಿಚಾರ ಅಂತೂ ಹೇಳಲೇಬೇಕು, ಈ ಸಲ ಅಂತೂ ಜಿಲ್ಲಾಡಳಿತದವರು ತುಂಬ ಒಳ್ಳೆ ಕಾರ್ಯ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಈ ಎಷ್ಟೋ ವರ್ಷಗಳಿಂದ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. VIP ಕ್ಯೂ ಆಗಲಿ, VIP ಕ್ಯೂ ಆಗಲಿ, ಪಾಸ್ ಆಗಲಿ, ಯಾವುದಕ್ಕೆ ಹೋದ್ರೂ 1-1.5 ಗಂಟೆ ಅಂತೂ ಕಾಯ್ತಾ ಇದ್ವಿ. ಬಟ್ ಈ ಸಲನೇ 5:10ಕ್ಕೆಲ್ಲ ಹೋಗಿ 5:35ಕ್ಕೆಲ್ಲ ಆಚೆನೇ ಬಂದ್ವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಧರ್ಮ ದರ್ಶನ ಆಗಲಿ ಅಥವಾ ಕ್ಯೂ ಸಿಸ್ಟಮ್ಗಳಲ್ಲಾಗಲಿ ಯಾವುದ್ರಲ್ಲೂ ಕೂಡ ತುಂಬ ರಶ್ ಇಲ್ದೇ ನೀಟಾಗಿ ಆರಾಮಾಗಿ ಬಿಡ್ತಾ ಇದ್ದಾರೆ. ವ್ಯವಸ್ಥೆ ಕೂಡ ಚೆನ್ನಾಗಾಗಿದೆ. ಕುಡಿಯೋ ನೀರಿಂದ ಹಿಡಿದು, ವಾಶ್ರೂಮಿಂದ ಹಿಡಿದು, ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬರೋರಿಗೆ ಹಾಲು ಉಣಿಸೋದ್ರಿಂದ ಹಿಡಿದು ತುಂಬ ಚೆನ್ನಾಗಿತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ಗಣಪತಿ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆ ಮಾಡಿಸ್ಕೊಂಡು, ಅಲ್ಲಿಂದ ಬಂದು ಫೋಟೋ ಸೆಷನ್ ಮಾಡಿಕೊಂಡು ಸ್ನ್ಯಾಕ್ಸ್ ತಿಂದ್ಕೊಂಡು ಅಲ್ಲೆಲ್ಲ ಸ್ವಲ್ಪ ಪರ್ಚೇಸಿಂಗ್ ಮಾಡಿಕೊಂಡು ಬಂದ್ವಿ. ನೀವು ಕೂಡ ಫ್ಯಾಮಿಲಿ ಜೊತೆ ಹೋಗಿ ಬರೋದನ್ನು ಮರಿಬೇಡಿ. ಇದಕ್ಕೆಲ್ಲ ನನ್ನ ಫ್ರೆಂಡೇ ಕಾರಣ. ಹಾಗಾಗಿ ಅವಳಿಗೊಂದು ಥ್ಯಾಂಕ್ಸ್ ಹೇಳಲೇಬೇಕಲ್ವಾ. ಥ್ಯಾಂಕ್ ಯು ಶಶಿ.